ಚಾಟ್ ಜಿ ಪಿ ಟಿ ಒಂದು ಮಾಯಾ ಸಾಧನವೇ ಅನಿಸ್ಬಿಟ್ಟಿತ್ತು. ಹೇಳಬೇಕು ಅಂದರೆ ನಮಗೆ ಎ ಐನ ಬಗ್ಗೆ ಮೊದಲು ಪರಿಚಯಿಸಿದ್ದೇ ಈ ಚಾಟ್ ಜಿ ಪಿ ಟಿ ಅಲ್ವಾ. ನಾವೊಂದು ಪ್ರಾಂಪ್ಟನ್ನು ಬಾಕ್ಸಲ್ಲಿ ಕೇಳಿದ್ರೆ ಕ್ಷಣಗಳಲ್ಲಿ ನಮಗೆ ಉತ್ತರ ಬರುತ್ತೆ. ಆ ಬಾಕ್ಸ್ ಏನಿದೆ ಅದು ಬರೀ ಇಂಟರ್ಫೇಸ್ ಅಷ್ಟೇ. ಈ ಮ್ಯಾಜಿಕ್ ಮಾಡೋದೇ ಮ್ಯಾಸಿವ್ ಸೂಪರ್ ಪವರ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಬ್ಯಾಕ್ ಎಂಡಲ್ಲಿ ಏನು ವರ್ಕ್ ಆಗುತ್ತಲ್ಲ LLM, ಅದೇ ನಮ್ಮ ಚಾಟ್ ಜಿ ಪಿ ಟಿ. GPT ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಜನರೇಟಿವ್, ಈಗ ನಾವು ಚಾಟ್ ಜಿ ಪಿ ಟಿಗೆ ಒಂದು ಪ್ರಶ್ನೆನ ಕೇಳಿದ್ರೆ ಅದು ಯಾವುದೋ ಸೋರ್ಸ್ ಡಾಕ್ಯುಮೆಂಟಿಂದ ಕಾಪಿ ಮಾಡಿ ನಮಗೆ ಉತ್ತರ ಕೊಡಲ್ಲ, ಬದಲಿಗೆ ತಾನೇ ಉತ್ತರವನ್ನು ರಚಿಸುತ್ತೆ. ಅಂದರೆ ಇಟ್ ಜನರೇಟ್ಸ್ ಟೆಕ್ಸ್ಟ್. ಪ್ರೀ ಟ್ರೈನ್ಡ್ ಅಂದರೆ ಒಬ್ಬ ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಬಂದಿರೋ ಸ್ಟೂಡೆಂಟಿನ ಹಾಗೆ ಈ ಮಾಡೆಲ್ ಆಲ್ರೆಡಿ ಟ್ರೈನ್ ಆಗಿರುತ್ತೆ. ಇಂಟರ್ನೆಟ್ಟಲ್ಲಿ ಅವೈಲಬಲ್ ಇರೋ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಡೇಟಾ ಮೂಲಕ, ಟೆಕ್ಸ್ಟ್ ಡೇಟಾ ಅಂದರೆ ಆರ್ಟಿಕಲ್ಸು, ಬುಕ್ಸು, ವೆಬ್ ಪೇಜಸ್ಸು, ಹೀಗೆ ಹಲವಾರು ಆಲ್ರೆಡಿ ಟ್ರೈನ್ ಆಗಿರೋ ಮಾಡೆಲ್ ಇದು. ಟ್ರಾನ್ಸ್ಫಾರ್ಮರ್, ಇದು ಚಾಟ್ ಜಿ ಪಿ ಟಿಯ ಆರ್ಕಿಟೆಕ್ಚರ್ ಅಂದರೆ ಸ್ವರೂಪ. ಈ ಅಬ್ಸಾರ್ಬ್ ಮಾಡ್ಕೊಂಡಿರೋ ಲಾರ್ಜ್ ಡೇಟಾ ಏನಿದೆ ಅಂದರೆ ಆರ್ಟಿಕಲ್ಸಿಂದ, ಬುಕ್ಸಿಂದ, ಈ ಲಾರ್ಜ್ ಡೇಟಾನ ನಿಮ್ಮ ಹಾಗೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಟೋಕನೈಸೇಷನ್ ಮಾಡುತ್ತೆ. ಅಂದರೆ ಚಿಕ್ಕ ಚಿಕ್ಕ ತುಣುಕುಗಳಾಗಿ ವಿಂಗಡಿಸಲ್ಪಡುತ್ತೆ. ಈ ಟೋಕನ್ಸ್ ಒಂದು ವರ್ಡ್ ಆಗಿರ್ಬೋದು ಅಥವಾ ಅ ಪಾರ್ಟ್ ಆಫ್ ಎ ವರ್ಡ್ ಆಗಿರ್ಬೋದು. ಅಂದರೆ ಇಂಟರೆಸ್ಟಿಂಗ್ ಅನ್ನೋ ಒಂದು ವರ್ಡಲ್ಲಿ ಇಂಟರೆಸ್ಟ್ ಒಂದು ಟೋಕನ್ ಆಗ್ಬೋದು, ಇಂಗ್ ಒಂದು ಟೋಕನ್ ಆಗಿರ್ಬೋದು. ಹಾಗೆ ಫುಲ್ ಸ್ಟಾಪ್ ಆ್ಯಂಡ್ ಕಾಮಾ ಕೂಡ ಒಂದೊಂದು ಟೋಕನ್ ಆಗಿರ್ಬೋದು. ಈಗ ಈ ಬಿಡಿಬಿಡಿಯಾಗಿರುವ ಮ್ಯಾಸಿವ್ ಟೋಕನ್ಸ್ಗಳ ಹಿಂದಿರುವ ಪ್ಯಾಟರ್ನ್ಸನ್ನು ಮಾಡೆಲ್ ಕಲಿತಾ ಹೋಗುತ್ತೆ. ಸೆಲ್ಫ್ ಅಟೆನ್ಷನ್ ಆ್ಯಂಡ್ ಕಾಂಟೆಕ್ಸ್ಚುಯಲ್, ಒಂದು ಸೀಕ್ವೆನ್ಸಲ್ಲಿ ಬರುವ ಟೋಕನ್ಸ್ಗಳ ಮಧ್ಯೆ ಇರುವ ರಿಲೇಷನ್ ಎಷ್ಟು, ಯಾವೆರಡು ಟೋಕನ್ಸ್ಗಳು ಹೆಚ್ಚು ರಿಲೇಟೆಡ್ ಹಾಗೂ ಯಾವು ಕಡಿಮೆ ರಿಲೇಟೆಡ್, ಇದನ್ನು ಸೆಲ್ಫ್ ಅಟೆನ್ಷನ್ ಲರ್ನಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಅ ಬೀ ಈಸ್ ಫಾಲಿಂಗ್ ಆನ್ ದ ಫ್ಲವರ್ ಬಿಕಾಸ್ ಇಟ್ ಈಸ್ ಟಯರ್ಡ್. ಇಲ್ಲಿ ಇಟ್ ಅನ್ನೋದು ಬೀಗೆ ಹೆಚ್ಚು ರಿಲೇಟ್ ಆಗುತ್ತೆ, ಫ್ಲವರ್ಗೆ ಅಲ್ಲ. ಹಾಗೆ ಕಾಂಟೆಕ್ಸ್ಚುಯಲ್ ಅಂದರೆ ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ಈಸ್ಟ್ ಹೆಚ್ಚು ಪ್ರಾಬಬಿಲಿಟಿಯಿಂದ ಬರಬಹುದಾದಂಥ ನೆಕ್ಸ್ಟ್ ಟೋಕನ್, ಹೆಚ್ಚು ಸಾಧ್ಯತೆ ಇರುವಂಥದ್ದು. ಈ ಸೆಲ್ಫ್ ಅಟೆನ್ಷನ್ ಆ್ಯಂಡ್ ಕಾಂಟೆಕ್ಸ್ಚುಯಲ್ ಸೂಪರ್ ಪವರ್ ಆಗುತ್ತೆ ನಮ್ಮ ಚಾಟ್ ಜಿ ಪಿ ಟಿ ಆರ್ಕಿಟೆಕ್ಚರ್ಗೆ. ಈ ಥರ ಟೋಕನ್ಸ್ಗಳ ಹಿಂದಿರೋ ಪ್ಯಾಟ್ರನ್ಸನ್ನು ಮಾಡೆಲ್ ಕಲಿಯುತ್ತೆ. ಈಗ ಬರೋ ನೆಕ್ಸ್ಟ್ ಫೇಸೇ ಇನ್ಫರೆನ್ಸ್. ಅಂದರೆ ಟ್ರೈನ್ ಆಗಿರೋ ನಮ್ಮ ಮಾಡೆಲ್ಗೆ ನಾವು ಪ್ರಾಂಪ್ಟ್ ಮೂಲಕ ಕ್ವೆಶನ್ ಕೇಳೋ ಸಮಯ. ನಾವೀಗ ಒಂದು ಪ್ರಾಂಪ್ಟನ್ನು ಕೊಟ್ಟರೆ ಆ ಕ್ವೆಶನನ್ನು ಅದು ಟೋಕನೈಸ್ ಮಾಡುತ್ತೆ. ಟೋಕನೈಸ್ ಮಾಡಿ ತನ್ನ ಆರ್ಕಿಟೆಕ್ಚರ್ ಲರ್ನಿಂಗ್ ಮೂಲಕ ಮುಂದೆ ಬರ್ಬೋದಾದಂಥ ಟೋಕನನ್ನು ಪ್ರಿಡಿಕ್ಟ್ ಮಾಡುತ್ತೆ. ಹೀಗೆ ನೆಕ್ಸ್ಟ್ ಸೆಂಟೆನ್ಸ್ ಹೀಗೆ ಮಾಡ್ತಾ ಹೋಗುತ್ತೆ, ಎಲ್ಲಿವರೆಗೂ ನಾವು ಕೇಳಿದ ಕ್ವೆಶನ್ಗೆ ಫುಲ್ ರೆಸ್ಪಾನ್ಸ್ ತಯಾರಾಗಲ್ವೋ ಅಲ್ಲಿವರೆಗೂ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇದು ನಮ್ಮ ಹಾಗೆ ಯೋಚನೆ ಮಾಡ್ತಾ ಇಲ್ಲ, ಸೆಂಟೆನ್ಸನ್ನು ಅರ್ಥ ಮಾಡ್ಕೊತಾ ಇಲ್ಲ, ಬದಲಾಗಿ ಒಂದು ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಇದೊಂದು ಮ್ಯಾಥಮೆಟಿಕಲ್ ಮಾಡೆಲ್. ಹೆಚ್ಚು ಸಾಧ್ಯತೆ ಇರೋ ಮುಂದೆ ಬರಬಹುದಾದಂತಹ ಟೋಕನ್ಸನ್ನು ಪ್ರಿಡಿಕ್ಟ್ ಮಾಡುತ್ತೆ ನಮ್ಮ ಚಾಟ್ ಜಿ ಪಿ ಟಿ. ಥ್ಯಾಂಕ್ ಯು.